ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಾರ್ನಿಂಗಿಂದ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕೋಲ್ಡ್ ಆಗಿದೆ, ಸ್ವಲ್ಪ ಆರಾಮ ಇರಲಿಲ್ವಲ್ಲ, ಅದಕ್ಕೆ ರೆಸ್ಟ್ ಮಾಡ್ತಾಯಿದ್ದೆ ಮಾರ್ನಿಂಗಿಂದ. ಇವಾಗ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಮೇಲೆ ಶೋರ್ ಬಂದಿದ್ದಾರೆ. ಮಾರ್ನಿಂಗ್ ಏನಾಗಿತ್ತು ಅಂತ ಹೇಳಿದ್ರೆ, ನೆನ್ನೆ ಕಾರಲ್ಲಿ ಬಂದಿದ್ವಲ್ಲ, ಸ್ವಲ್ಪ ಕಾರು ಬ್ಯಾಟ್ರಿ ಲೋ ಆಗಿತ್ತೇನೋ, ಸ್ಟಾರ್ಟ್ ಆಗಲಿಲ್ಲ. ಸೊ ಕಾರ್ನ ಇಲ್ಲೇ ನಿಲ್ಲಿಸಿ ಬೈಕ್ ತೊಗೊಂಡೋಗಿದ್ರು. ಇವಾಗ ಬೈಕ್ ತೊಗೊಂಡು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ಬೈಕ್ ತೊಗೊಂಡು ಬಂದಿದ್ದಾರೆ. ಕಾರ್ ಏನಾಗಿದೆ ಅಂತ ಇಲ್ಲಿ ಕರ್ಕೊಂಬಂದಿದ್ದಾರೆ, ಮೆಕ್ಯಾನಿಕ್ನ ನೋಡ್ತಾ ಇದ್ದಾರೆ. ಬ್ಯಾಟ್ರಿ ಏನೋ ಲೋ ಆಗಿದೆ ಅಂತ ಹೇಳ್ತಾಯಿದ್ರು. ಅವರು ಆಫೀಸಲ್ಲಿದ್ದಾರೆ. ಏನಾಗಿದೆ? ಬ್ಯಾಟ್ರಿ ಲೋ ಆಗಿದೆಯಾ? ನೆನ್ನೆ ಅದೇ ನಿಲ್ಲಿಸ್ಬಿಟ್ಟು ಹೋಗಿದ್ರಿ, ಇವಾಗ ಬಂದು ಮೆಕ್ಯಾನಿಕ್ನ ಕರ್ಕೊಬಂದು ತೋರಿಸಿದ್ದೀರಾ. ಏನಂದ್ರು? ಅವರು ತಗೊಂತಲ್ಲ ಬ್ಯಾಟ್ರಿ ಚೇಂಜ್ ಮಾಡೋಣ ಅಂತಿದ್ದಾರೆ. ಸೊ ಹೋಗ್ಬಿಡೋಣ, ಮೈಸೂರಲ್ಲಿ ಚೇಂಜ್ ಮಾಡ್ಕೊಂಡ್ಬರ್ತೀವಿ. ಅವರು ಉಪವಾಸ ಏನೋ ತೆಗಿಬೇಕಂತೆ. ಬರ್ತೀನಿ ಅಂದರು. ಇವಾಗ ಹೋಗ್ತೀರಾ? ಹೋಗ್ತೀವಿ ಬಂದ್ಮೇಲೆ. ಓಕೆ. ಹೋಗಿ ಚೇಂಜ್ ಮಾಡ್ತಾ ಇರೋದು, ಹೊಸದು ಹಾಕ್ಸ್ತಾ ಇರೋದು. ಕತ್ರಿ ಮತ್ತೆ ಎಷ್ಟು ಕತ್ರಿ ಆಯಿತು? ಆಗುತ್ತೆ ಒಂದು 6-7 ಆಯ್ತಾ? 5-8 ಅಂದಿದ್ದಾರೆ. ಇವರು ಎಲ್ಲ ಸೇರಿ ಒಂದು 6 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ, ನಮ್ಮ ಥರನೇ ನಮ್ಮ ವಸ್ತುಗಳೂ ಅಲ್ವಾ. ನಮ್ಮನ್ನ ಹೆಂಗೆ ಹುಷಾರು ತಪ್ಪಿದ್ರೆ ಸರಿ ಮಾಡ್ಕೋತಾ ಇರ್ತೀವಿ, ದುಡ್ಡು ಖರ್ಚು ಮಾಡಿಕೊಂಡು ವಸ್ತುಗಳು. ಟೈರ್ ತಂದು ಇಟ್ಟಿದ್ದೀನಿ, ಮತ್ತೆ ಇನ್ನೊಂದು ಕಾರ್ ತಗೊಳ್ಳೋದಲ್ಲ, ಮೇಂಟೈನ್ ಮಾಡೋದು ಕಷ್ಟ. ತಗೊಂಡು ನಿಲ್ಸ್ಕೊಳ್ಳೋದೆಲ್ಲ ಓಡಿಸ್ತಾ ಇರ್ತೀವಲ್ಲ, ಮೇಂಟೈನ್ ಮಾಡೋದು ಕಷ್ಟ. ಈಗ ಹೋಗ್ತೀರಾ ಮೈಸೂರಿಗೆ? ನಿಮ್ಗೆ ಗೊತ್ತಿರೋರಾದ್ರೆ ಇದ್ರೆ ಕೇಳಿ ನೋಡಿ ಗೈಸ್. ನೋಡಿ, ಇವತ್ತು ನಮ್ಮ ಮನೇಲಿ ಕೈಮಾ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಕೈಮಾ ಜೊತೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ನೋಡಿ, ಮಟನ್ ಅಂದರೆ ಟೇಸ್ಟಿಗೆ. ಅದನ್ನು ಫಸ್ಟು ಎಣ್ಣೆಗೆ ಹಾಕಿ ಇದು ಮಾಡ್ತಾಯಿದ್ದೀವಿ. ಈ ಮಸಾಲೆಗೆ ಏನೇನು ಹಾಕಿದ್ದೀವಿ ಮಮ್ಮಿ? ಕಾಯಿ, ಚಕ್ಕೆ ಲವಂಗ, ಮಟನ್ ಸಾಂಬಾರು ಪೌಡರಾ? ಆ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಅಷ್ಟೇ. ಇದೆಲ್ಲ ಸ್ವಲ್ಪ ಇದಾದಮೇಲೆ ಫ್ರೆಂಡ್ಸ್, ಇದಿದೆಯಲ್ಲ ಈ ಮಸಾಲೆನ ಇದ್ರೊಳಗಡೆ ಹಾಕ್ಕೊಬೇಕು. ಇವತ್ತು ನಾನೇ ಮಾಡ್ತಾಯಿದ್ದೀನಿ ಅಡುಗೆ. ಸಾಕು. ಚೆನ್ನಾಗಿ ಬಾಯ್ಲ್ ಆಗಬೇಕು ಫ್ರೆಂಡ್ಸ್. ಇದು ಹಸಿ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗಿರಬೇಕು. ಹಸಿ ಸ್ಮೆಲ್ಲ ನೀಟಾಗಿ ಹೋಗಲಿ. ಅದಾದಮೇಲೆ ಈ ಮಸಾಲೆ ಹಾಕ್ಕೊಬೇಕು. ಈಗ ಕೈಮಾ ಮಿಕ್ಸ್ ಮಾಡ್ತಾಯಿದ್ದಾರೆ. ಅದೇನಂದರೆ ರೆಡಿ ಅಂದರೆ ಅಲ್ಲೇ ಕಟ್ ಮಾಡಿ ಕೊಟ್ಟಿರ್ತಾರಲ್ಲ ಕೈಮಾ, ಅದಕ್ಕಿಂತ ಇವಾಗ ಮನೇಲಿ ಏನಾದರೂ ಮಟನ್ ತೊಗೊಬಂದು ಅದನ್ನು ರುಬ್ಕೊಂಡು ಮಾಡ್ತೀವಲ್ಲ, ಅದು ಇನ್ನೂ ಚೆನ್ನಾಗುತ್ತೆ ಅಲ್ಲ ಮಮ್ಮಿ? ನಾವೇ ಮಿಕ್ಸಿಲಿ ರುಬ್ಕೊಂಡು ಮಾಡ್ತೀವಲ್ಲ ಫ್ರೆಂಡ್ಸ್, ಚೆನ್ನಾಗಿರೋ ಪೀಸ್ ತೊಗೊಂಡು ಅದು ಇನ್ನೂ ಟೇಸ್ಟಾಗಿ ಬರುತ್ತೆ. ಕೈಮಾ ಕಮ್ಮಿ ಮಾಡೋದು ನಾವು, ಯಾಕಂದರೆ ಕೆಲಸ ಜಾಸ್ತಿ ಹಿಡಿಯುತ್ತೆ ಅಲ್ವಾ. ನಮ್ಮ ಮಮ್ಮಿ ನಾಚ್ಕೋತಾ ಇದೆ, ಮಾತಾಡ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ಮಸಾಲೆ ಎಲ್ಲ ಹಾಕಿದ್ವಿ, ಅದು ಬಾಯ್ಲ್ ಆಗಬೇಕು ಚೆನ್ನಾಗಿ. ಅದಾದಮೇಲೆ ಕೈಮಾ ಕೊಡು ಮಮ್ಮಿ, ಕೈಮಾ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕೈಮಾ ಎಲ್ಲ ರೆಡಿ ಆಗಿದೆ. ನಮ್ಮ ಮಮ್ಮಿ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಇಟ್ಟಿದ್ದಾರೆ. ಇದು ಚೆನ್ನಾಗಿ ಬಾಯ್ಲ್ ಆಗಿ ಸಾಲ್ಟು, ಖಾರ ಎಲ್ಲ ನೀಟಾಗಿ ಬಾಯ್ಲ್ ಆದಮೇಲೆ ಇದನ್ನು ಹಾಕೋದು. ಗೈಸ್, ನಿಮ್ಗೊಂದು ಇಂಪಾರ್ಟೆಂಟ್ ಒಂದು ಕಾಮಿಡಿ ನಗೋ ವಿಷಯನೋ ಇಲ್ಲ ಇದೊಂದು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಸಂಡೇ ನಾವು ಕಲ್ಯಾಣ ಊರಿಗೆ ಹೋದ್ವಿ ಅಲ್ಲ ಕೇರಳಗೆ, ಆಗ ಡೀಸೆಲ್ ಹಾಕ್ಸಿದ್ದೀನಿ. ಎಲ್ಲಿ ಅಂದರೆ ಐಶ್ವರ್ಯ ಪೆಟ್ರೋಲ್ ಬಂಕ್ ಮೈಸೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಇಂಕಲಿಂದ ಹಿಂದೆ ಆದಂಗೆ ವಿಜಯನಗರ ಹತ್ರ ಆದಂಗಿದೆ. ಅದೇನಾಗಿದೆ ಅಂದರೆ ಫ್ಯೂಲ್ ಹಾಕ್ಸಿದ್ದೀನಿ. ಎಷ್ಟಕ್ಕೆ ಅಂದರೆ 1178 ರೂಪಾಯಿ, 12 ಲೀಟ್ರ್ 13 ಲೀಟ್ರ್ ಡೀಸೆಲ್ 13 ಲೀಟ್ರ್ ಡೀಸೆಲ್ ಹಾಕ್ಸಿದ್ದೀನಿ.
ಏನಾಗಿದೆ ಅಂದರೆ ನೆಟ್ವರ್ಕ್ ಇಶ್ಯೂ ಬಂತು, ನಾನು ಪೇಮೆಂಟ್ ಮಾಡೋಕ್ಕೆ ಹೋದೆ, ಆಗಲಿಲ್ಲ. ಸೊ ಏನಾಯಿತು ಅಂದರೆ ಅಲ್ಲಿರೋನೇ ಪೆಟ್ರೋಲ್ ಹಾಕ್ತಾರಲ್ಲ ಅವರೇ, ಸರ್ ನಂದೇ ವೈಫೈ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ, ವೈಫೈ ಆನ್ ಮಾಡ್ಕೊಡ್ತೀನಿ, ನೀವು ಪೇಮೆಂಟ್ ಮಾಡಿ ಸರ್ ಅಂತಂದರು. ನಾನು ಓಕೆ ಸರ್ ಅಂದ್ಬಿಟ್ಟು ಅದು ಮತ್ತೆ ಪೇಮೆಂಟ್ ಮಾಡಿದೆ. ಏನಾಗ್ಬಿಟ್ಟಿದೆ ಅಂದರೆ 2 ಸಲ ಡಿಡಕ್ಷನ್ ಆಗಿಬಿಟ್ಟಿದೆ. ಅದು ಏನು ಗೊತ್ತಾ ಫ್ರೆಂಡ್ಸ್, ಈಗ ನೋಡ್ಕೊಂಡೇ ಇಲ್ಲ. 2 ಸಲ ಡಿಡಕ್ಷನ್ ಆಗಿರೋದು ನಾನು ನೋಡ್ಕೊಂಡೇ ಇಲ್ಲ. ಇವತ್ತು ಆ್ಯಕ್ಚುಲಿ ಸುಮ್ಮನೆ ಇವತ್ತು ಏನು ಇವರು ಕಾರ್ ಬ್ಯಾಟ್ರಿ ಹಾಕ್ಸೋಕೆ ಹೋಗ್ತಾ ಇದ್ರು, ಅದ್ರ ಅಮೌಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಎಲ್ಲೆಲ್ಲಿ ಡಿಡಕ್ಷನ್ ಆಗಿದೆ, ಎಷ್ಟು ಬೇಗ ದಿನಕ್ಕೆ ಅಮೌಂಟ್ ಇಷ್ಟೊಂದು ಖರ್ಚಿದೆ ಅನ್ನಿಸ್ತು. ಸುಮ್ಮನೆ ತೆಗ್ದೇ ನೋಡಲ್ಲ ಟ್ರಾನ್ಸಾಕ್ಷನ್ನ ಎಷ್ಟೆಷ್ಟು ಹಾಕಿದ್ದೀನಿ ಅಂತ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸುಮ್ಮನೆ ತೆಗ್ದೆ. ಏನಾಗಿದೆ ಇಷ್ಟೊಂದು ಇಲ್ಲಪ್ಪ ಅಕೌಂಟಲ್ಲಿ ದುಡ್ಡೇ ನಿಲ್ತಲ್ವಲ್ಲ, ಖರ್ಚಾಗೋಯ್ತೈತೆ ಅಂದ್ಬಿಟ್ಟು ತೆಗೆದು ನೋಡಿದ್ರೆ ಅದರಲ್ಲಾಗಿದೆ ನೋಡಿ ಗೈಸ್. 1178 2 ಸಲ ಡಿಡಕ್ಷನ್ ಆಗಿಬಿಟ್ಟಿದೆ. ಅಯ್ಯೋ ಮತ್ತೆ ಕಟ್ ಮಾಡಿ ಹೇಳ್ತೀನಿ ನೋಡಿ. 1178 2 ಸಲ ಡಿಡಕ್ಷನ್ ಆಗಿಬಿಟ್ಟಿದೆ. ಯಾವತ್ತು ನೋಡದೇ ಇರೋರು ನಾವು, ಇವತ್ತು ನೀವು ಚೆಕ್ ಮಾಡಿದ್ದೀರಾ? ಟ್ರಾನ್ಸಾಕ್ಷನ್ ತೆಗೆದು ನೋಡಿದ್ರೆ ಇದೇನಪ್ಪ ಇದು 2 ಸಲ ಡಿಡಕ್ಷನ್ ಆಗಿದೆ ಅಂತ ನೆನೆಸ್ಕೊಂಡೆ, ಎಲ್ಲಿ ಅಂತ. ಅವಾಗ ನೆನಪಾಯ್ತು ಅಲ್ಲಿ ಆಗಿರೋದು 2 ಸಲ ಆಗಿಬಿಟ್ಟಿದೆ ಅಂತ. ಸದ್ಯ ನಾನು ಅಲ್ಲಿ ಗಂಟ ಹೋಗ್ಬೇಕಲ್ಲ, ಬೆಳಿಗ್ಗೆ ಹೋಗೋಣ ಅಂತ ಅನ್ಕೋತಿದ್ದೆ. ಹಂಗೆ ಏನ್ ಮಾಡಿದೆ, ಗೂಗಲಲ್ಲಿ ನಾವು ಅನ್ಕೊಂಡ್ವಿ ಹಿಂಗೆ ಅಂದ್ರೆ ಕೇರ್ನಗರ ಹೋಗೋ ರೂಟಲ್ಲಿ ಹಾಕ್ಸೋದು, ಇಲ್ವಾಲ್ದಲ್ಲೇ ಹಾಕ್ಸೋದು, ಮೋಸ್ಟ್ಲಿ ಅಲ್ಲೇ ಹಾಕ್ಸಿದೀನಿ ಅಂತ ಅನ್ಕೊಂಡೆ. ಬಟ್ ಆಮೇಲೆ ನೆನೆಸ್ಕೊಂಡೆ ಇದು ಅಲ್ಲೆಲ್ಲ ಹಾಕ್ಸಿರೋದು ಐಶ್ವರ್ಯ ಪೆಟ್ರೋಲ್ ಬಂಕಲ್ಲಿ ಅಂತ. ಅದಾದ್ಮೇಲೆ ಬೆಳಿಗ್ಗೆ ಹೋಗೋಣ ಅಂತ ಅನ್ಕೊಂಡೆ. ಆಮೇಲೆ ಗೂಗಲ್ ಮಾಡಿದ್ರೆ ಸಿಗುತ್ತೆ ಅಲ್ವ ನಂಬರ್ ಅಂದ್ಬಿಟ್ಟು ಗೂಗಲ್ ಮಾಡಿದೆ. ನಂಬರ್ ಸಿಕ್ತು. ಪಾಪ ಅವರು ಕಳಿಸ್ಕೊಡ್ತೀನಿ ಅಂತಂದಿದ್ದಾರೆ. ಈಗ ಕ್ಯಾಶ್ ಕೊಡ್ತೀನಿ ಅಂದರು. ಕ್ಯಾಶ್ ಕೊಡೋಕೆ ಹೋದ್ರೆ ಅಷ್ಟು ದೂರ ಬರುತ್ತೆ, ಇಲ್ಲ ಫ್ಯೂಲ್ ಹಾಕ್ಸ್ಕೊಬಿಡಿ ಸರ್, ಇಲ್ಲ ಬಂದು ಕ್ಯಾಶ್ ಇಸ್ಕೊಳ್ಳಿ ಅಂತಂದರು. ಕ್ಯಾಶ್ ಇಸ್ಕೊಳಕ್ಕೆ ಹೋದ್ರೆ ಅಲ್ಲಿ ಅಷ್ಟು ದೂರ ಖರ್ಚಾಗುತ್ತೆ ಸರ್, ಒಂದು 50 ರೂಪಾಯಿ ಇಟ್ಕೊಂಡಾರು ಹಾಕ್ಬಿಡಿ, ನಾನು ಅಲ್ಲಿ ಬರೋಕ್ಕೂ ಅಷ್ಟೇ ಖರ್ಚಾಗುತ್ತೆ, ಪೆಟ್ರೋಲ್ ಹೋಗುತ್ತೆ, 100 ರೂಪಾಯಿ ಆಗುತ್ತೆ, 50 ರೂಪಾಯಿ ಇಟ್ಕೊಂಡು ಹಾಕ್ಬಿಡಿ, ಬೇಕಾದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ದೀನಿ. ಸೊ ಆಗ್ತೀನಿ ಅಂತ ಹೇಳಿದ್ದಾರೆ. ನನ್ಗೆ ಏನನ್ಸ್ತು ಅಂತಂದ್ರೆ ಅವ್ರ ಜೊತೆ ಅವ್ರು ಮಾತಾಡಿದ್ವೇ ನನಗೆ ತುಂಬ ಇಷ್ಟ ಆಯಿತು. ಕೆಲವೊಬ್ರು ಹಾಕ್ಸ್ಬಿಟ್ಟು ರೂಢಾಗಿ ಮಾತಾಡ್ತಾರೆ. ಇವರು ರಿಟರ್ನು ಕ್ಯಾಶ್ ಆದರೂ ಇಸ್ಕೊಳ್ಳಿ, ಆನ್ಲೈನ್ ಪೇಮೆಂಟ್ ಮಾಡಿ ಅಂತಂದಮೇಲೆ ಓಕೆ ಮಾಡ್ತೀವಿ ಅಂತ ಒಪ್ಕೊಂಡು ಅಷ್ಟು ದೂರ ಇರೋರು ಅಷ್ಟೊಂದು ಕೂಲಾಗಿ ಮಾತಾಡೋದು ಕಮ್ಮಿ. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಒಂಥರ ಈ ವಿಷಯ ನೋಡಿದ್ರೆ ನಗ್ಬೇಕು. ಏನು ಆಗಿ ಈಗ ನಂದು ಹೋಗಿರೋ ದುಡ್ಡು ಬರ್ತಾ ಇದೆ ಅಷ್ಟೇ. 1100 ರೂಪಾಯಿ ಹೋಗ್ಬಿಟ್ಟಿದ್ದೀಗ. ನಾವು ಯೂಶಲಿ ನೀವು ಚೆಕ್ಕೆ ಮಾಡ್ತಾ ಇರಲಿಲ್ಲ. ಈಗ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತಾನೂ ಇರಲಿಲ್ಲ, ಸುಮ್ಮನೆ ಹಿಂದೆ ಹೊಟ್ಟೋಗ್ತಾ ಇತ್ತು ಅದು ಏನೋ ಪೇ ಮಾಡಿರೋದೆಲ್ಲ. ಇನ್ನೂ ಪೇ ಮಾಡಿ ಮುಂದೆ ಬರ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇರಲಿಲ್ಲ. ಹೋಗೋದು 1100 ಎಷ್ಟು ಖುಷಿ ಆಯ್ತಾ? ಫುಲ್ ಖುಷಿ ಖುಷಿ. ಈಗ ಹೆಂಗಾಯ್ತು ಅಂದ್ರೆ ಹೋಗೋ ಹೊಟ್ಟೋಗಿತ್ತು, ಈಗ ಬರುತ್ತಲ್ಲ ಅನ್ನೋ ಖುಷಿ. ಈಗ ನಿಮ್ಗೆ ಏನನ್ಸದೆ, ಈ ನಂಬರ್ ಸಿಕ್ಕಿ ನೀವು ಕಾಲ್ ಮಾಡಿರ್ಲಿಲ್ಲ ಅಂದಿದ್ರೆ ನಿಮ್ಗೆ ಹೋಗಿ ಅಲ್ಲಿ ಮಾತಾಡೋವರೆಗೂ ನಿಮ್ಗೊಂಥರ ಅಯ್ಯೋ ಹೋಯ್ತು ಅಂತಾನೆ ಅನಿಸ್ತಾ ಇತ್ತು. ಹೌದು. ಸ್ಟಾರ್ಟ್ ಗೈಸ್, ಕೈಮಾ ಸಾಂಬಾರ್ ನಾನೇ ಮಾಡಿರೋದು. ಹೇಗಿದೆ ಇವಾಗ ಹೇಳ್ತಾ ಇದ್ದಾರೆ, ರಿವ್ಯೂ ಕೊಡ್ತಾ ಇದ್ದಾರೆ ನನಗೆ. ತಿಂದಿಲ್ಲ ಅಲ್ವ ಇನ್ನ? ತಿನ್ನಿ. ಕೈಮಾ ಚೆನ್ನಾಗಿ ಬಂತು. ಚೆನ್ನಾಗಿದೆಯಾ? ಸೂಪರ್. ರಾಹುಲ್, ಹೇಗಿದೆ ನಾನು ಮಾಡಿರೋದು ಕೈಮಾ ಸಾಂಬಾರ್? ಕೈಮಾ ತಂದಿದ್ದು ಯಾರು ಫಸ್ಟು? ಆಮೇಲೆ ಮಾಡಿದವ್ರಿ. ಹೌದಾ? ಹಾಂ, ಚೆನ್ನಾಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದ್ರೆ ಚೆನ್ನಾಗಿದೆ ಅಂತ ನಾವು. ಹುಳಿ ಹಾಕಿರಲ್ಲ, ಸುಮ್ಮನೆ ಹೇಳಿದ್ನವನು. ಇದು ಮೀನು ಸಾಂಬಾರಲ್ಲ, ಹುಳಿ ಹಾಕಕ್ಕೆ ಮಟನ್ ಸಾಂಬಾರ್. ಈಗ ಸರಿ ಹೋಯ್ತಾ? ಸರಿ ನಿಮ್ಮ ಬ್ಯಾಟ್ರಿ? ಅದೇ ಇಂಪಾರ್ಟೆಂಟು, ಆ ವಿಷಯನೇ ಮಾತಾಡ್ಬೇಕೀಗ. ಇವ್ರಿಗೆ ಸಮಾಧಾನ ಆಗದೆ ಫ್ರೆಂಡ್ಸ್ ಹೋಗಿ ಹೊಸ ಬ್ಯಾಟ್ರಿ ಹಾಕ್ಸ್ಕೊಬರೋವರೆಗೂ ಊಟ ಮಾಡಿರಲಿಲ್ಲ. ಈಗ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದಾರೆ. ನೆಮ್ಮದಿಯಾಗಿ ಊಟ ಮಾಡೋದಾಗ ಅಂತ. ಆಗ ಅರ್ಜೆಂಟಿಗೆ ಊಟ ಮಾಡಬೇಕಿತ್ತು. ಈಗ ನೆಮ್ಮದಿ, ಪೀಸ್ ಮೈಂಡ್ ಇಂದ ಊಟ ಮಾಡಿ. ಫ್ರೆಂಡ್ಸ್, ಊಟ ಎಲ್ಲ ಮುಗಿತು. ತುಂಬ ಚೆನ್ನಾಗಿತ್ತು ಕೈಮಾ ಸಾಂಬಾರು. ಎಲ್ಲರೂ ಊಟ ಮಾಡಿದ್ವಿ. ಇವಾಗ ಏನಿದ್ರು ಶೆಕೆ, ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಬಂದು ಮಲ್ಕೊಬೇಕು ಫ್ರೆಂಡ್ಸ್. ಹಾಗೆ ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.